ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಚಿನ್ನದ ಪಂಜರದಲ್ಲಿ ಗಿಳಿ ಅಂತ. ಪರ್ಷಿಯಾದಲ್ಲಿ ಒಬ್ಬ ವ್ಯಾಪಾರಿ ತನ್ನ ಸ್ನೇಹಿತನಿಂದ ಉಡುಗೊರೆಯನ್ನು ಪಡೆದಿದ್ದನು. ಅದು ಸುಂದರವಾದ ಚಿನ್ನದ ಪಂಜರದಲ್ಲಿ ಹಸಿರು ಗಿಳಿಯಾಗಿತ್ತು. ನಾನು ಈ ಮಾತನಾಡುವ ಗಿಳಿಯನ್ನು ವಿಶೇಷವಾಗಿ ನಿಮಗಾಗಿ ಭಾರತದಿಂದ ಪಡೆದುಕೊಂಡಿದ್ದೇನೆ. ಈ ಗಿಳಿಗೆ ಮೆಣಸಿನಕಾಯಿ ತಿನ್ನಿಸಿ ಅದರ ಸುಂದರ ಹಾಡುಗಳನ್ನು ಕೇಳಿ ಎಂದು ಗೆಳೆಯ ಹೇಳಿದ. ಒಂದಿನ ವ್ಯಾಪಾರಿ ತಾನು ಭಾರತಕ್ಕೆ ಪ್ರವಾಸಕ್ಕೆ ಹೋಗುವುದಾಗಿ ಘೋಷಿಸ್ತಾನೆ. ಎಲ್ಲರಿಗೂ ಏನು ಬೇಕು ಎಂದು ಕೇಳ್ತಾನೆ. ನನಗೆ ಸುಂದರವಾದ ರೇಷ್ಮೆ ಸೀರೆ ಬಟ್ಟೆಯನ್ನು ತನ್ನಿ ಎಂದು ಅವನ ಹೆಂಡತಿ ಹೇಳ್ತಾಳೆ. ಆಟಿಕೆಗಳು, ನಾನು ಎಲ್ಲಿಗೆ ಹೋದರೂ ನನ್ನನ್ನು ಹಿಂಬಾಲಿಸುವ ಆಟಿಕೆ ಬಂಡಿ ನನಗೆ ಬೇಕು ಎಂದು ಅವರ ಮಗಳು ಹೇಳ್ತಾಳೆ. ವ್ಯಾಪಾರಿ ಗಿಳಿಯತ್ತ ತಿರುಗಿ, ನಿನಗೇನು ಮಿತ್ರ, ನಿನಗೇನು ಬೇಕು ಎಂದು ಕೇಳ್ತಾನೆ. ಗಿಳಿ ನಿಟ್ಟುಸಿರು ಬಿಟ್ಟಿತು. ಗುರುಗಳೇ, ನೀವು ಭಾರತದಲ್ಲಿ ಹಸಿರು ಗಿಳಿಗಳನ್ನು ಕಂಡರೆ ನಾನು ಬದುಕಿದ್ದೇನೆ ಮತ್ತು ಚೆನ್ನಾಗಿದ್ದೇನೆ ಎಂದು ತಿಳಿಸುವಿರಾ? ನಾನು ಪರ್ಷಿಯಾದ ದೊಡ್ಡ ಮನೆಯಲ್ಲಿ ಪಂಜರದಲ್ಲಿ ವಾಸವಾಗಿರುತ್ತೇನೆ ಎಂದು ಹೇಳಿ ವ್ಯಾಪಾರ ಸಂದೇಶ ರವಾನಿಸುವುದಾಗಿ ಭರವಸೆ ನೀಡಿ ಹೊರಟು ಹೋಗ್ತಾನೆ. ಭಾರತದಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದ ನಂತರ ವ್ಯಾಪಾರಿ ಉದ್ಯಾನಕ್ಕೆ ಭೇಟಿ ನೀಡ್ತಾನೆ. ಅವನು ಗಿಳಿಗಳ ಗುಂಪೊಂದನ್ನು ನೋಡಿ ಅವನು ಅವರ ಬಳಿ ನಡೆದನು. ಸ್ನೇಹಿತ ಗಿಳಿಗಳೇ, ನಾನು ನಿಮ್ಮ ಸಹೋದರಿ ಒಬ್ಬರಿಂದ ನಿಮಗೆ ಸಂದೇಶವನ್ನು ತರುತ್ತೇನೆ. ಅವಳು ಇಲ್ಲಿ ಭಾರತದಲ್ಲಿ ಸಿಕ್ಕಿಬಿದ್ದಿದ್ದಳು, ಆದರೆ ಅವಳು ಈಗ ನನ್ನೊಂದಿಗೆ ವಾಸಿಸುತ್ತಿದ್ದಾಳೆ. ಗಿಳಿಯೊಂದು ಹಾರಿ ಬಂದು ವ್ಯಾಪಾರಿಯ ಭುಜದ ಮೇಲೆ ಬಿದ್ದಿತು. ಅದು ಹಾಗನಾ? ಅವಳು ಸುರಕ್ಷಿತವಾಗಿರುತ್ತಾಳೆ ಎಂದು ನಾವು ಭಾವಿಸಿದ್ದೇವೆ ಎಂದು ಅದು ಹೇಳಿತು. ಓ ಹೌದು, ಅವಳು ಸುಂದರವಾದ ಚಿನ್ನದ ಪಂಜರದಲ್ಲಿ ವಾಸಿಸುತ್ತಾಳೆ. ನಾನು ಅವಳಿಗೆ ರುಚಿಕರವಾದ ಆಹಾರವನ್ನು ನೀಡುತ್ತೇನೆ. ಅವಳು ಜೀವಂತವಾಗಿದ್ದಾಳೆ, ನಾನು ಚೆನ್ನಾಗಿಯೇ ಇದ್ದಾಳೆ ಎಂದು ನಿಮಗೆ ತಿಳಿಸಬೇಕೆಂದು ಅವಳು ಬಯಸಿದ್ದಳು ಎಂದು ವ್ಯಾಪಾರಿ ಹೇಳ್ತಾನೆ. ಇದನ್ನು ಕೇಳಿ ವ್ಯಾಪಾರಿಯ ಭುಜದ ಮೇಲೆ ಕುಳಿತಿದ್ದ ಗಿಳಿ ನಡುಗುತ್ತಾ ನೆಲಕ್ಕೆ ಬಿದ್ದಿತು. ವ್ಯಾಪಾರಿ ಗಾಬರಿಗೊಂಡು ಗಿಳಿಯನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಇನ್ನೂ ಮಲಗಿತ್ತು. ನಾನು ಏನು ಮಾಡಿದೆ? ಅವನು ಅಳುತ್ತಾನೆ. ನಾನು ಮಾಡಲು ಬಯಸಿದ್ದು ಒಂದು ಸಂದೇಶವನ್ನು ರವಾನಿಸುವುದು. ಈ ಗಿಳಿ ಸಾಯುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ವ್ಯಾಪಾರಿ ನಿಧಾನವಾಗಿ ಎದ್ದು ಮನೆಗೆ ಹೊರಟನು. ಅವರನ್ನು ಅವರ ಪತ್ನಿ ಮತ್ತು ಮಗಳು ಬಾಗಿಲಲ್ಲಿ ಸ್ವಾಗತಿಸಿದರು. ಅವರಿಗಾಗಿ ತಂದಿದ್ದ ಉಡುಗೊರೆಯನ್ನು ಕೊಟ್ಟರು. ನಂತರ ಅವನು ಗಿಳಿಯ ಕಡೆಗೆ ತಿರುಗಿದನು. ನೀವು ನಿಮ್ಮ ಸ್ನೇಹಿತರ ಸಂದೇಶವನ್ನು ರವಾನಿಸಿದ್ದೀರಾ? ಅವರು ಏನು ಹೇಳಿದರು ಎಂದು ಗಿಳಿ ಉತ್ಸಾಹದಿಂದ ಕೇಳಿತು. ನೀವು ಕೇಳಿದಂತೆ ನಾನು ಸಂದೇಶವನ್ನು ತಲುಪಿಸಿದೆ, ಆದರೆ ಅದನ್ನು ಕೇಳಿದ ನಂತರ ನಿಮ್ಮ ಸ್ನೇಹಿತರೊಬ್ಬರು ನಡುಗಿ ನೆಲಕ್ಕೆ ಬಿದ್ದರು. ನಿಮ್ಮ ಸ್ನೇಹಿತ ಸತ್ತರು ಎಂದು ನಾನು ಹೆದರುತ್ತೇನೆ. ನನ್ನನ್ನು ಕ್ಷಮಿಸಿ ಎಂದು ವ್ಯಾಪಾರಿ ದುಃಖದಿಂದ ಹೇಳಿದನು. ಗಿಳಿ ಇನ್ನೂ ಹೋಯಿತು. ತದನಂತರ ಅವಳು ನಡುಗುತ್ತಾ ಬಿದ್ದಳು. ವ್ಯಾಪಾರಿ ಕೂಗಿದ, ಅಯ್ಯೋ ದೇವರೇ, ಇದು ಏಕೆ ನಡೆಯುತ್ತಿದೆ ಎಂದು ಕೂಗಿದ. ಅವನು ಪಂಜರದ ಬಾಗಿಲನ್ನು ತೆಗೆದು ಗಿಳಿಯನ್ನು ನಿಧಾನವಾಗಿ ಹೊರತೆಗೆದನು. ಅವನು ತನ್ನ ಪ್ರೀತಿಯ ಹಕ್ಕಿಗೆ ಕನಿಕರನಿಟ್ಟನು. ಅವನು ಪಕ್ಷಿಯನ್ನು ಹೂಳಲು ತೋಟಕ್ಕೆ ಕರೆದೊಯ್ದನು. ರಂಧ್ರವನ್ನು ಅಗೆದು ನಂತರ ಅವರು ಪಕ್ಷಿಯನ್ನು ಎತ್ತಲು ತಿರುಗಿದರು. ಅಷ್ಟರಲ್ಲಿಯೇ ಗಿಳಿ ಎದ್ದು ಕುಳಿತಿತು. ಪಕ್ಕದ ಗೋಡೆಯೊಂದಕ್ಕೆ ಹಾರಿ ಹೋಯಿತು. ವ್ಯಾಪಾರಿ ಹಕ್ಕಿಯನ್ನು ಎತ್ತಲು ತಿರುಗಿದಾಗ ಅದು ಎದ್ದು ಹಾರಿ ಹೋಯಿತು. ವ್ಯಾಪಾರಿಗೆ ಆಶ್ಚರ್ಯವಾಯಿತು. ವ್ಯಾಪಾರಿಗೆ ಆಘಾತ ಮತ್ತು ಸಂತೋಷವಾಯಿತು. ಗೆಳೆಯಾಗಿನಿ, ನೀನು ಬದುಕಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ, ಆದರೆ ನೀನು ಯಾಕೆ ಕೆಳಗೆ ಬಿದ್ದೆ ಎಂದು ಕೇಳ್ತಾನೆ. ಕೆಳಗೆ ಬಿದ್ದ ಗಿಳಿ ನಿಜವಾದ ಸತ್ತಿರಲಿಲ್ಲ. ಅವಳು ನನಗೆ ಸಂದೇಶವನ್ನು ಕಳುಹಿಸುತ್ತಿದ್ದಳು. ಗಿಳಿ ನಗುತ್ತಾ ಹೇಳಿತು, ಚಿನ್ನದ ಪಂಜರಕ್ಕಿಂತ ತೆರವು ಆಕಾಶವು ಯಾವುದೇ ದಿನ ಉತ್ತಮವಾಗಿದೆ. ಪಂಜರದಿಂದ ಪಾರಾಗಲು ದಾರಿಯನ್ನು ತೋರಿಸಿದಳು. ನೀವು ಪಂಜರದಲ್ಲಿ ದುಃಖಿತರಾಗಿದ್ದೀರಿ ಎಂದು ನಾನು ಎಂದಿಗೂ ತಿಳಿದಿರಲಿಲ್ಲ ಎಂದು ವ್ಯಾಪಾರಿ ಹೇಳಿದರು. ನನ್ನ ಸ್ನೇಹಿತ ದೂರು ಹಾದು ಹೋಗಿ ನಿಮ್ಮ ಸುಂದರವಾದ ಹಾಡಿನಿಂದ ಜಗತ್ತನ್ನೇ ತುಂಬಿರಿ.